ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಸ್ಲೆಡ್ಜ್. ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಕಿಚನಿಗೆ ಸಂಬಂಧಪಟ್ಟ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ತಾ ಹೋಗ್ತೀನಿ. ಇದು ಒಂದಿಷ್ಟು ಜನಕ್ಕೆ ಗೊತ್ತಿರುತ್ತೆ, ಒಂದಿಷ್ಟು ಜನಕ್ಕೆ ಗೊತ್ತಿರಲ್ಲ. ನಾನು ಹೇಳೋ ಟಿಪ್ಸಿಂದ ಕೆಲವೊಂದು ಯೂಸು ಆಗ್ಬೋದು ನಿಮಗೆ. ಇದರಲ್ಲಿ ನಾನೊಂದಿಷ್ಟು ಹೇಳೋ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸು ಇಷ್ಟ ಆಗುತ್ತೆ ಕಮೆಂಟಲ್ಲಿ ಪ್ಲೀಸ್ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ, ನೀವು ನನ್ನ ವಿಡಿಯೋನ ಮೊದಲೇ ನೋಡ್ಬೋದು. ಹಾಗೆ ನಾನು ಹೇಳಿದಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಖಂಡಿತವಾಗಿ ತಿಳಿಸಿ. ನೋಡಿ, ನಾವು ಅಡುಗೆಗೆ ಹಸಿ ತೆಂಗಿನಕಾಯಿ ಬಳಸೋದು ಸಾಮಾನ್ಯ. ಅದರ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ಇವನ್ ಇಡ್ಲಿಗೆ, ದೋಸೆಗೆ ಚಟ್ನಿ ಮಾಡ್ತೀವಿ ನೋಡಿ, ಹಸಿ ತೆಂಗಿನಕಾಯಿ ಇದ್ದರೆ ಚೆನ್ನಾಗಿರುತ್ತೆ. ಇನ್ ಕೇಸ್ ಹಸಿ ತೆಂಗಿನಕಾಯಿ ನಮ್ಮ ಹತ್ರ ಖಾಲಿಯಾಗಿದೆ, ಯಾರಾದರೂ ಗೆಸ್ಟ್ ಬಂದರು ತಕ್ಷಣಕ್ಕೆ ಚಟ್ನಿ ಮಾಡಬೇಕು ಅಂದಾಗ ಏನಿಲ್ಲ, ಒಣ ಕೊಬ್ಬರಿ ಇರುತ್ತಲ್ವ, ಅದನ್ನು ಒಂದು ಬೌಲಲ್ಲಿ ಈ ಥರ ಹಾಕಿ ಬಿಸಿ ಬಿಸಿ ನೀರು ಹಾಕಿ ಒಂದು 20 ನಿಮಿಷ ಹಾಗೆ ಬಿಟ್ಬಿಡಿ. ಈ ಥರ ಬಿಸಿ ನೀರಿಗೆ ಹಾಕಿ ಒಂದು 20 ನಿಮಿಷ ಬಿಟ್ಬಿಟ್ರೆ ಅದು ನಿಮಗೆ ಹಸಿ ತೆಂಗಿನಕಾಯಿ ಟೇಸ್ಟೇ ಬರುತ್ತೆ. ನೀವು ಹಾಗೆ ಒಣ ಕೊಬ್ಬರಿನೂ ಹಾಕಿ ನೀವು ಚಟ್ನಿ ಮಾಡಿದ್ರೆ ಅದರದ್ದು ಒಣ ಕೊಬ್ಬರಿ ಟೇಸ್ಟ್ ಗೊತ್ತಾಗುತ್ತೆ ನಿಮಗೆ. ಈ ಥರ ಬಿಸಿ ನೀರಲ್ಲೇ ಹಾಕಿ ಮಾಡಿದರೆ ಚಟ್ನಿನೂ ಟೇಸ್ಟ್ ಆಗುತ್ತೆ. ನೋಡಿ, ಈ ಥರ ಟಿಫಿನ್ ಬಾಕ್ಸ್ಗಳಂತೂ ನಾವೆಷ್ಟೇ ಕ್ಲೀನ್ ಮಾಡಲಿ ಅದೊಂಥರ ಸ್ಮೆಲ್ ಬರ್ತಾ ಇರುತ್ತೆ. ಅಂದರೆ ಕರಿ ಇರ್ಬೋದು, ಈ ಥರ ಈ ಚಿಕ್ಕ ಚಿಕ್ಕದ್ರಲ್ಲಂತೂ ಸಾಂಬಾರು, ಕರಿ ಆ ಥರ ಎಲ್ಲ ಇಟ್ಟಿರ್ತೀವಿ, ನಾವು ಕ್ಲೀನ್ ಮಾಡ್ತೀವಿ, ಆದರೂ ಅದರದ್ದು ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಸಾಂಬಾರ್ದು, ಕರಿದು. ಅದಕ್ಕೆ ಏನು ಮಾಡ್ಬೋದು ಅಂತಂದರೆ ನೋಡಿ, ಈ ಥರ ನ್ಯೂಸ್ ಪೇಪರ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬಾಕ್ಸಲ್ಲಿ ಹಾಕಬೇಕು. ಈ ಥರ ಹಾಕಿ ವಿನೆಗರ್ ಇರುತ್ತಲ್ವ, ಒಂದು ಸ್ವಲ್ಪ ವಿನೆಗರ್ ಹಾಕಿ ನೋಡಿ, ವಿನೆಗರ್ ಇರುತ್ತಲ್ಲ, ಈ ಥರ ಎಲ್ಲದಕ್ಕೂ ಹಾಕಿ ಒಂದು 15ರಿಂದ 20 ನಿಮಿಷ ಈ ಥರ ಮುಚ್ಚಿಬಿಟ್ಟು ಇಟ್ಬಿಡಿ. ಎಲ್ಲ ಬಾಕ್ಸಿಗೂ ಅದೇ ಥರ ಮಾಡಿ ಈ ಥರ. ಈಗ ನೋಡಿ, ಒಂದು 20 ನಿಮಿಷ ಹಿಂಗೆ ಆಗಿದೆ. ಇದನ್ನೆಲ್ಲ ಬಿಸಾಕ್ಬಿಟ್ಟು ಬೇರೆ ನೀರಿಂದ ಕ್ಲೀನ್ ಮಾಡಿಬಿಟ್ರೆ ಸ್ಮೆಲ್ಲೇ ಬರಲ್ಲ. ನೋಡಿ, ಕ್ಲೀನ್ ಮಾಡಿರೋದು ಇವಾಗ ನೋಡಿ, ಯಾವುದೇ ಥರದ್ದು ಸ್ಮೆಲ್ಲೂ ಬರ್ತಾಯಿಲ್ಲ. ಎಲ್ಲ ಬಾಕ್ಸದು ಅಷ್ಟೇ ಸ್ಮೆಲ್ ಬರ್ತಾಯಿಲ್ಲ. ನೋಡಿ, ಈ ಟಿಪ್ ನಿಮಗೆ ತುಂಬಾ ಯೂಸ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಟೇಪು ನಾವು ಅದಕ್ಕಂತೂ ಬಳಸ್ತಾನೇ ಇರ್ತೀವಿ. ಬಟ್ ಇದ್ರದ್ದು ಒಂದು ಪ್ರಾಬ್ಲಮ್ ಏನು ಅಂತಂದರೆ ಸ್ಟಾರ್ಟಿಂಗ್ ಪಾಯಿಂಟೇ ಬೇಗ ಸಿಗೋದೇ ಇಲ್ಲ, ಎಷ್ಟು ಹುಡ್ಕಾಡಬೇಕು ನೋಡಿ. ಈಗ ಇಷ್ಟು ನೇಲ್ಸಿಂದ ನಾನು ಚೆಕ್ ಮಾಡ್ತಾನೇ ಇದ್ದೀನಿ, ಬೇಗ ಸಿಗೋದೇ ಇಲ್ಲ. ಕೆಲವೊಂದು ಸಲ ಅಂತೂ ಒಂದು ಅರ್ಧ ಗಂಟೆ ಹುಡ್ಕೋದ್ರಲ್ಲೇ ಕಳೆದು ಬಿಡ್ತೀನಿ. ಒಂದು ಸಲ ಸಿಕ್ತು ಅಂದರೆ ಅದನ್ನು ನೋಡಿ ಇಲ್ಲಿದೆ. ಅದಕ್ಕೆ ಏನು ಮಾಡಬೇಕು ಗೊತ್ತಾ, ಸ್ಟಾರ್ಟಿಂಗ್ ಪಾಯಿಂಟ್ ಸಿಕ್ಕಾಗ ನಿಮಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿಕೊಂಡು, ಅಂದರೆ ಬೇರೆ ಯಾವುದಕ್ಕಾದ್ರೂ ನೀವು ಯೂಸ್ ಮಾಡಿಕೊಂಡು ಅದನ್ನು ಹಾಗೆ ಕೈಯಿಂದ ಇಟ್ಕೊಂಡಿರಿ, ಮತ್ತೆ ಸಿಗೋದೇ ಇಲ್ಲ. ಇಲ್ಲಿ ನೋಡಿ, ಈ ಥರ ಒಂದೇನಾದರೂ ಟೂತ್ಪಿಕ್ಕು, ಏನಾದರೂ ಕಡ್ಡಿನೂ ಈ ಥರ ಹಿಂಗಿಟ್ಟು ಅಟ್ಲೀಸ್ಟು ಈ ಥರ ಅಂಟಿಸ್ಬಿಡಿ. ಆವಾಗ ಗೊತ್ತಾಗುತ್ತೆ, ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟು ತೊಗೋಬೇಕಾದಾಗ ಇದು ಸ್ಟಾರ್ಟಿಂಗ್ ಪಾಯಿಂಟು ಅಂತ ಈಸಿಯಾಗಿ ಸಿಕ್ಬಿಡುತ್ತೆ ನಿಮಗೆ. ಈಗ ನೋಡಿ, ಕಿಚನ್ ಕೌಂಟರ್ ಟಾಪು ಕ್ಲೀನ್ ಮಾಡೋದು ನಾವು ಯಾವಾಗಲೂ ಯೂಶ್ವಲಿ ಮಾಡ್ತಾ ಇರ್ತೀವಿ. ಅದರಲ್ಲಿ ನೋಡಿ ಒಂಥರ ಸ್ಮೆಲ್ಲು ಘಮ ಬರಲಿ ಅಂತ ಒಂದು ಸ್ವಲ್ಪ ದಿಕ್ಕು ತೋರಿಸ್ತೀನಿ ನೋಡಿ. ಇದಕ್ಕೆ ಒಂದು ಸ್ವಲ್ಪ ವಿಮ್ ಜೆಲ್ ಹಾಕಿ ಅದ್ರ ಜೊತೆಗೆ ಟಾಲ್ಕಮ್ ಪೌಡ್ರು, ನೀವು ಯಾವುದು ಯೂಸ್ ಮಾಡ್ತೀರ ಅದು ಯಾವುದಾದ್ರೂ ಆಗ್ಬೋದು. ಇದೊಂದು ಸ್ವಲ್ಪ ಹಾಕಿ. ಇದು ಹಾಕೋದ್ರಿಂದ ಏನಾಗುತ್ತೆ ಗೊತ್ತಾ, ನಿಮಗೆ ಒಳ್ಳೆ ಘಮನೂ ಬರುತ್ತೆ. ಕಿಚನ್ ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದ ಮೇಲೆ ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ. ಹಾಗೆ ಜಿರಳೆ, ಚಿಕ್ಕ ಚಿಕ್ಕ ಇರುವೆ ಇದು ಸಹ ಬರೋದೇ ಇಲ್ಲ ನಿಮಗೆ. ಮತ್ತು ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ.
ಥರ ಕ್ಲೀನ್ ಮಾಡಿ. ಇರುವೆ ಸಹ ಬರೋದೇ ಇಲ್ಲ. ಜಿರಳೆ, ಈ ಚಿಕ್ಕ ಚಿಕ್ಕ ಜಿರಳೆ ಬರ್ತಾ ಇರುತ್ತೆ ನೋಡಿ ನೈಟು, ಅದು ಬರಲ್ಲ. ಎಲ್ಲ ಕಡೆ ನಿಮ್ಮ ಸ್ಟವ್ವು ಎಲ್ಲನೂ ಕ್ಲೀನ್ ಮಾಡ್ಬೋದು. ನೋಡಿ ಈ ಥರ. ನೆಕ್ಸ್ಟ್ ಟಿಪ್ ನೋಡೋಣ. ಟ್ಯಾಬ್ಲೆಟು, ನೀವು ಯಾವುದೇ ಟ್ಯಾಬ್ಲೆಟು ಖಾಲಿಯಾಗಿರುತ್ತೆ ಅದನ್ನು ಬಿಸಾಕಬೇಡಿ, ಅದರಿಂದನೂ ಒಂದು ಯೂಸ್ ಆಗುತ್ತೆ, ತೋರಿಸ್ತೀನಿ ನಿಮಗೆ. ಬಟ್ ಟ್ಯಾಬ್ಲೆಟ್ ಹಿಂದ್ಗಡೆ ಈ ಥರ ನಾವು ಟ್ಯಾಬ್ಲೆಟ್ ಓಪನ್ ಮಾಡ್ಕೊಂಡಿರ್ತೀವಿ, ಈ ಥರ ನೋಡಿ, ಈ ಥರ ಹಿಂದ್ಗಡೆ ರ್ಯಾಪ್ ಓಪನ್ ಆಗಿರುತ್ತಲ್ಲ, ಇದನ್ನೆಲ್ಲ ಈ ಥರ ಕಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೋಡಿ, ಇದನ್ನೆಲ್ಲ ಹಿಂದ್ಗಡೆದು ಖಾಲಿಯಾಗಿರುತ್ತಲ್ವ ಟ್ಯಾಬ್ಲೆಟ್ದು, ಈ ಥರ ಸಾಕು. ಅದೇ ಟ್ಯಾಬ್ಲೆಟ್ ಹಿಂದ್ಗಡೆದು ಈ ಥರದ್ದೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕಿ ಬಿಸಿನೀರು ಹಾಕಿ ನೋಡಿ, ಆ ಥರ ಬಿಸಿನೀರು ಹಾಕಿ. ನಿಮ್ಮ ಹತ್ರ ಈ ಥರ ಸಿಲ್ವರ್ ಜ್ಯುವೆಲರಿ ಇದ್ದಂತಂದರೆ ಅದಿರ್ಬೋದು, ಇದು ಕಪ್ಪಗಾಗಿರುತ್ತಲ್ವ, ಅದನ್ನು ಇದರಲ್ಲಿ ಹಾಕಿ, ನಿಮ್ದು ಯಾವುದು ಇರುತ್ತೆ, ಗೆಜ್ಜೆ, ಕಾಲು ಗೆಜ್ಜೆ ಇರ್ಬೋದು, ಆ ಥರ ಎಲ್ಲನೂ ಹಾಕ್ಬೋದು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅಡುಗೆ ಸೋಡಾ ಹಾಕಿ, ಒಂದು ಅರ್ಧ ಸ್ಪೂನು ಉಪ್ಪು, ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡಾ. ನೋಡಿ ಈ ಥರ ಒಂದು 10 ನಿಮಿಷ ಬಿಟ್ಬಿಡಿ. ಅದರಲ್ಲೇ ಸಿಲ್ವರ್ ಜ್ಯುವೆಲರಿ ಎಲ್ಲನೂ ಕ್ಲೀನಾಗಿ, ಕೊಳೆ ಏನಾದರೂ ಇದ್ದರೆ ಎಲ್ಲ ಕ್ಲೀನ್ ಆಗುತ್ತೆ. ಆಮೇಲೆ ಆ ಚೈನ್ ಒಳಗಡೆ ಒಂಥರ ಧೂಳು ಆ ಥರ ಕೂತಿರುತ್ತೆ ನೋಡಿ, ಅದು ಸಹ ಕ್ಲಿಯರ್ ಆಗುತ್ತೆ. ನೋಡಿ ಒಂದು 20 ಮಿನಿಟ್ಸ್ ಆಗಿದೆ, ತೆಗೆದು ನೋಡೋಣ. ನೋಡಿ ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ ಅಂತ ನೋಡ್ತಿರ್ಬೋದು. ಈ ಥರ ನೀವು ಸಿಲ್ವರ್ದು ಯಾವುದೇ ಜ್ಯುವೆಲರಿ ಇರಲಿ ಕ್ಲೀನ್ ಮಾಡ್ಕೋಬೋದು. ಈಗ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ. ಈ ಥರ ಆರ್ಟಿಫಿಷಿಯಲ್ ಜ್ಯುವೆಲರಿ ಅಂತೂ ನಾವು ತೊಗೊಂಡೇ ಇರ್ತೀವಿ, ಹಾಕ್ಕೊಳ್ಳೋದು ತುಂಬಾ ಇಷ್ಟ ಇರುತ್ತೆ. ಬಟ್ ಇದ್ರದ್ದೊಂದು ಏನು ಪ್ರಾಬ್ಲಮ್ ಅಂತಂದರೆ, ಕಿವಿಯಲ್ಲಿ ಒಂಥರ ತುರಿಕೆ ಬರೋದು, ನವೆ ಬರೋದು, ಈ ಥರ ಎಲ್ಲ ಆಗುತ್ತಲ್ವ. ಯಾಕಂದರೆ ಅದು ಇರಿಟೇಟ್ ಆಗುತ್ತೆ. ಸ್ವಲ್ಪ ಗೋಲ್ಡ್ ಆದರೆ ಆ ಥರ ಏನೂ ಪ್ರಾಬ್ಲಮ್ ಇರೋಲ್ಲ. ಇದು ತುಂಬ ಹೊತ್ತು ಹಾಕ್ಕೊಳ್ಳೋದಿತ್ತು ಅನ್ನೋದಾದರೆ ಇದಕ್ಕೇನು ಮಾಡಬೇಕು ಗೊತ್ತಾ, ಈ ಥರ ಹಿಂದ್ಗಡೆದು ಇದು ತೆಗೆದುಬಿಟ್ಟು ನೋಡಿ ಈ ಥರ ನೈಲ್ ಪಾಲಿಶ್ ಹಚ್ಚಿಬಿಟ್ರೆ ಆವಾಗ ನಿಮಗೆ ಸ್ಕಿನ್ಗೆ ಇರಿಟೇಟ್ ಆಗೋದೇ ಇಲ್ಲ. ಅದು ಯಾಕಂದರೆ ನಿಮ್ಮ ಸ್ಕಿನ್ಗೆ ಅವಾಯ್ಡ್ ಮಾಡುತ್ತೆ. ಅದು ಹಚ್ಕೊಂಡ್ಬಿಟ್ಟು ಯೂಸ್ ಮಾಡಿ, ಆಗ ನಿಮಗೆ ಇರಿಟೇಟ್ ಆಗೋದಿಲ್ಲ, ತುರಿಕೆ ಬರೋದಿಲ್ಲ. ಈ ಟಿಪ್ಪು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಪು ನೋಡೋಣ. ಮಿಕ್ಸಿ ನಾವು ಬಳಸ್ತಿರ್ತೀವಲ್ವ, ಈ ಚಟ್ನಿ ರುಬ್ಕೊಳ್ಳೋದು, ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಎಲ್ಲ ರುಬ್ಬಿ ಕ್ಲೀನು ಮಾಡಿರ್ತೀವಿ. ಬಟ್ ಈ ಬ್ಲೇಡ್ ಮಧ್ಯೆ ಸ್ವಲ್ಪ ಸಿಕ್ಕಾಕೊಂಡಿರುತ್ತೆ, ಅದು ಅಷ್ಟಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ, ಅದು ಉಳ್ಕೊಂಡಿರುತ್ತೆ. ಒಂಥರ ಜಾರೂ ನಿಮಗೆ ಸ್ಮೆಲ್ ಬಂದಂಗೆ ಆಗುತ್ತೆ. ಆಗ ನಾವೇನು ಮಾಡಬೇಕು ಗೊತ್ತಾ, ಒಂದು ಸ್ವಲ್ಪ ಬೇಕಿಂಗ್ ಪೌಡರು ನೋಡಿ, ಈ ಥರ ಬೇಕಿಂಗ್ ಪೌಡರ್ ನಾವು ಕೇಕ್ ಅದು ಮಾಡೋದಕ್ಕೆಲ್ಲ ತಂದಿರ್ತೀವಲ್ಲ, ಈ ಬೇಕಿಂಗ್ ಪೌಡರು 1 ಸ್ಪೂನ್ ಹಾಕಿ ಮಿಕ್ಸಿನ ಆನ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಆನ್ ಮಾಡಿಬಿಟ್ಟು, ನೀವು ಎಲ್ಲ ಜಾರು, ಜ್ಯೂಸರ್ ಆಗಿರ್ಬೋದು, ಇನ್ನು ಚಿಕ್ಕ ಜಾರು, ದೊಡ್ಡದು ಎಲ್ಲನೂ ಹಾಕ್ಬೋದು. ಎಲ್ಲದಕ್ಕೂ ಇದೇ ಥರ 1 ಸ್ಪೂನ್ ಬೇಕಿಂಗ್ದು ಪೌಡ್ರ್ ಹಾಕಿ ನೋಡಿ, ಹಾಕಿ ಒಂಥರ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಆನ್ ಮಾಡಿಬಿಡಿ. ಈ ಥರ ಎಲ್ಲ ಜಾರ್ನು ಈ ಥರ ಕ್ಲೀನ್ ಮಾಡ್ಕೋಬೋದು. ಆಗ ನಿಮಗೆ ಆ ಬ್ಲೇಡ್ ಒಳಗಿರೋದು ಎಲ್ಲನೂ ಕ್ಲೀನ್ ಆಗುತ್ತೆ. ಹಾಗೆ ಯಾವುದೇ ಥರದ್ದು ಸ್ಮೆಲ್ ಸಹ ಬರೋದಿಲ್ಲ ನಿಮಗೆ.
ಇದನ್ನು ಚೆಲ್ಲಿಬಿಡ್ಬೋದು. ನೋಡಿ ಎಲ್ಲನೂ ಕ್ಲೀನ್ ಆಗುತ್ತೆ ನಿಮಗೆ ಈ ಥರ. ಆಮೇಲೆ ಇದು ಮಿಕ್ಸಿದು ಅಷ್ಟೇ, ಹೆವೆಲ್ಸ್ದು ಎಕ್ಸೋ ಪ್ಲಸ್ ಅಂತಂದು ಇದ್ರದ್ದು ವೀಡಿಯೋಸ ಮಾಡಿದ್ದೆ ನಿಮಗೆ, ಚೆನ್ನಾಗೇ ಇದೆ. ಅದ್ರದ್ದು ರಿವ್ಯೂ ಒಂದು ವಿಡಿಯೋ ಮಾಡಿದ್ನಲ್ವ, ಅದೇ. ಇಷ್ಟು ದಿನ ಬಳಸ್ತಾನೇ ಇದ್ದೀನಿ, ತುಂಬ ಚೆನ್ನಾಗಿದೆ. ಯಾರಿಗಾದರೂ ಇಷ್ಟ ಆದರೆ ತೊಗೊಳ್ಬೋದು. ಒಂದು ಟ್ರಿಕ್ ನೋಡಿ, ಒಂದು ಸ್ವಲ್ಪ ಹಿಟ್ಟು ಕಲಿಸ್ಬೇಕಾಗಿರುತ್ತೆ, ಕೈಗೆಲ್ಲ ಆಗುತ್ತೆ ಅನ್ನೋರಾದರೆ ಈ ಥರ ಒಂದು ಚಿಕ್ಕ ಬೌಲ್ ತೊಗೊಳ್ಳಿ, ಫೋರ್ಕ್ ತೊಗೊಂಡು ಹಾಕ್ಕೊಂಡು ನೋಡಿ ಈ ಥರ ಫೋರ್ಕಿಂದ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಿ. ಈ ಥರ ತಿರುಗಿಬಿಟ್ರೆ ನಮಗೆ ಇಟ್ಟು ನೀಟಾಗಿ ಕೈಗೆ ಏನು ಅದೇ ಥರ ಕಲಿಸ್ಕೊಂಡ್ಬಿಡ್ಬೋದು. ಒಂದು ಸ್ವಲ್ಪ ಇಟ್ಟು ಯಾವ್ದು ಬೇಕಾಗಿರುತ್ತೆ, ಒಂದು ಸ್ವಲ್ಪನೇ ಕಲಿಸ್ಬೇಕಾಗಿರುತ್ತೆ. ಆಗ ಈ ಥರ ತಿರುಗಿಸ್ಬಿಟ್ರೆ ಅದೆಲ್ಲ ಕೂತ್ಕೊಂಡ್ಬಿಡುತ್ತೆ. ನೋಡಿ ಎಲ್ಲನೂ ಈ ಥರ ಕೂಡ್ಕೊಂಡ್ಬಿಡುತ್ತೆ. ಈ ಥರ ತಿರುಗಿಸ್ತಾ ಇದ್ದರೆ ಇಟ್ಟು ಕಲ್ತ್ಬಿಡುತ್ತೆ. ನೋಡಿ ಫೋರ್ಕಿಂದನೇ ಮಾಡ್ಕೊಂಬಿಡ್ಬೋದು. ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ. ಈ ಥರ ಸ್ಟೀಲ್ ಬಾಟ್ಲುಗಳು ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಓಪನ್ ಮಾಡಿದರೆ. ಅದರಲ್ಲೂ ಬಿಸಿನೀರು ಹಾಕಿಟ್ಟಿರ್ತೀವಿ, ಆಮೇಲೆ ಮಕ್ಕಳು ಸ್ಕೂಲ್ಗೇನೂ ಅಷ್ಟೇ ಬಿಸಿನೀರು ತೊಗೊಂಡು ಹೋದಾಗ ಅದು ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಆ ಸ್ಮೆಲ್ ಹೋಗಿಸ್ಬೇಕು ಅಂದರೆ ಏನು ಮಾಡಬೇಕಂತ ನೋಡೋಣ. ನೋಡಿ ಒಂದೊಂದು ಸ್ಪೂನು ಅಡುಗೆ ಸೋಡಾ ಹಾಕಿ, ಹಾಗೆ ಒಂದು ಸ್ವಲ್ಪ ಉಪ್ಪು. ನೋಡಿ ಫುಲ್ಲು ನೀರು, ಅಂದರೆ ಫುಲ್ ಅಂದರೆ ಬಾಟಲ್ ಫುಲ್ಲು ಮಾಡಬೇಡಿ. ಅಂದರೆ ಒಂದು ಇಷ್ಟಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಬೇಕು. ತೋರಿಸ್ತೀನಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಓವರ್ನೈಟ್ ಬೇಕಾದರೆ ಇಟ್ಬಿಡ್ಬೋದು, ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಬೆಳಿಗ್ಗೆ ನೋಡಿ ಇದನ್ನು ಫಿಲ್ಟ್ರ್ ಮಾಡಿ ಬೇರೆ ನೀರು ಹಾಕಿ ಒಳ್ಳೆ ನೀರು ತೊಳೆದು ನೀವು ಸ್ಮೆಲ್ ನೋಡ್ತಿರ್ಬೋದು, ಏನೂ ಇರಲ್ಲ. ಬಾಟಲ್ ಒಳಗಡೆ ಏನಾದರೂ ಗಲೀಜಿದ್ರೂ ಸಹ ಕ್ಲೀನ್ ಆಗುತ್ತೆ, ಯಾಕಂದರೆ ಸೋಡಾ ಉಪ್ಪು ಅಲ್ವಾ, ಕೆಳಗಡೆ ಎಲ್ಲ ಹೋಗಲ್ಲ. ಬ್ರಷ್ ಮಾಡಿ ನಾವು ಬಾಟಲ್ ಕ್ಲೀನ್ ಮಾಡೋ ಬ್ರಷ್ಷು ಸಿಗುತ್ತೆ, ಬಟ್ ಆದರೂ ಅದು ಅಷ್ಟು ಕ್ಲೀನ್ ಆಗೋಲ್ಲ. ಈ ಸೋಡಾ ಉಪ್ಪು ಹಾಕೋದ್ರಿಂದ ಫುಲ್ಲು ಕ್ಲೀನಾಗಿ ಹೋಗುತ್ತೆ. ಮೇಲ್ಗಡೆ ಈ ಥರ ಮಾಡಿ ಇಲ್ಲಿ ಮುಚ್ಚಳ ಇಲ್ಲಿ ಸಹ ಏನಿದ್ರೂ ಕ್ಲೀನಾಗಿ ಹೋಗುತ್ತೆ. ನೆಕ್ಸ್ಟ್ ಟಿಪ್ ನೋಡೋಣ. ಗೋಧಿ ಹಿಟ್ಟು ಕಲಿಸ್ಬೇಕಾದ್ರೆ ಎಲ್ಲರೂ ಅಂದರೆ ಹೊಸ್ದಾಗಿ ಅಡುಗೆ ಕಲಿಯೋರಿಗೆ ಕೈಗೆಲ್ಲ ಮೆತ್ಕೊಳ್ಳುತ್ತೆ, ಪ್ಲೇಟ್ ತುಂಬ ಎಲ್ಲ ಆಗುತ್ತೆ ಅನ್ನೋರು ಏನು ಮಾಡಬೇಕು ಗೊತ್ತಾ, ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಈ ಥರ ಉಪ್ಪು ಹಾಕಿ ಸ್ವಲ್ಪ ನೀರು ಸ್ಪ್ರೆಡ್ ಮಾಡಬೇಕು. ಅದಕ್ಕೆ ಈ ಥರ ಸ್ಪ್ರೆಡ್ ಮಾಡಿ ಈ ಥರ ಎಲ್ಲ ಸವರ್ ಬಿಡಿ. ಆವಾಗಿಟ್ಟು ನಿಮಗೆ ಕೈಗೂ ಅಷ್ಟಾಗಿ ಮೆತ್ಕೊಳಲ್ಲ, ಪ್ಲೇಟ್ಗೂ ಅಷ್ಟು ಮೆತ್ತಲ್ಲ. ಹೊಸ್ದಾಗಿ ಇಟ್ಟು ಕಲಿಸೋರಿಗೆ ಯೂಸ್ ಆಗುತ್ತೆ. ನೋಡಿ ಕಲಸಿ ತೋರಿಸ್ತೀನಿ. ಸ್ವಲ್ಪ ಫಾಸ್ಟ್ ಮಾಡಬೇಕಲ್ಲಿ. ಓಕೆ ನೋಡಿ, ಕೈಗೂ ಅಷ್ಟೊಂದು ಮೆತ್ತಲಿಲ್ಲ ನೋಡಿ, ಪ್ಲೇಟ್ಗೂ ಅಷ್ಟೇನೂ ಆಗೇ ಇಲ್ಲ. ಈ ಥರ ಈ ಟಿಪ್ಸು ತುಂಬಾ ಯೂಸ್ ಆಗುತ್ತೆ ಬಿಗಿನರ್ಸಿಗೆ. ನೋಡಿ ಇಷ್ಟ ಆಗಿತ್ತು, ಒಂದಿಷ್ಟು ಕಿಚನ್ ಸಂಬಂಧಪಟ್ಟಂಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆಗಿತ್ತು. ನಿಮಗೆ ಇದರಲ್ಲಿ ಯಾವ ಟಿಪ್ಪು ಇಷ್ಟ ಆಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೋಡಿ, ನಾವು ಯಾವಾಗಲೂ ಯಾವ ಥರ ಇರಬೇಕು ಅಂತಂದರೆ, ರೋಡಲ್ಲಿ ನೋಡಿ ಒಂದು ಮರ ಇರುತ್ತೆ, ಒಬ್ಬರು ನೋಡಿ ಹೇಳ್ತಾರಂತೆ, ಅಯ್ಯೋ ಈ ಮರ ಹಾಕಿದ್ದಕ್ಕೆ ಎಷ್ಟು ಒಳ್ಳೆಯದಾಯಿತು ನೋಡಿ, ಎಷ್ಟು ನೆರಳು ಸಿಗುತ್ತೆ, ನಮಗೆ ಗಾಳಿ ಸಿಗುತ್ತೆ ಅಂತ ಹೇಳ್ತಾನಂತೆ. ಅದೇ ಇನ್ನೊಬ್ಬ ಬಂದ್ಬಿಟ್ಟು, ಅಯ್ಯೋ ಯಾರು ಈ ಮರ ಹಾಕಿರೋದು, ಎಷ್ಟು ಕಸ ಬೀಳುತ್ತೆ, ಎಷ್ಟು ಎಲೆ ಬೀಳುತ್ತೆ, ಅಯ್ಯೋ ಅಂತ ಎಷ್ಟು ಪೇಚಾಡ್ತಾನಂತೆ. ಅದೇ ಥರ ನಮ್ಮ ಜೀವನದಲ್ಲೂ ಹಾಗೆ ಮರ ಇದ್ದಾಗಿರಬೇಕು. ಯಾರೇನೇ ಹೇಳಿ, ಒಳ್ಳೆಯದೇ ಹೇಳಿ ಕೆಟ್ಟದೇ ಹೇಳಿ, ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೇನೆ
ನಮ್ಮ ಕೆಲಸ ಏನಿರುತ್ತೆ ಅದು ಮಾಡ್ತಾ ಹೋಗಬೇಕು, ಹಾಗೆ ನಾವು ಸಕ್ಸಸ್ ಕಾಣೋದು ಆವಾಗಲೇ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದಿಷ್ಟು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಾಯ್ ಬಾಯ್.